ನಿಮ್ಮ ಹೆಸರು ರೀ? ಗೋಪಾಲ್ ಕುಲಕರ್ಣಿ. ಗೋಪಾಲ್ ಕುಲಕರ್ಣಿ ಅಂತೇಳಿ. ಸಂಸ್ಕೃತ ಪಾಠಶಾಲೆ ಏನು ರೀ? ವೇದ ಪಾಠಶಾಲ, ಸಂಸ್ಕೃತ ವೇದ ಪಾಠಶಾಲ, ವೇದ ಪಾಠಶಾಲ, ವೇದ ಪಾಠಶಾಲ. ಎಸ್ ರೀ ಎಸ್ ರೀ. ಕುಂಡ್ರಕ್ಕೆ ಅಲ್ಲೇ ಬರ್ತದೆ. ಕುಂಡ್ರಿ. ನಮಸ್ಕಾರ ರೀ ಗುರುಗಳೇ. ಹ್ಞೂ ಕುಂಡ್ರಿ. ನಮ್ದು ಯೂಟ್ಯೂಬ್ ಐತ್ರಿ ದೇವಾನಂದ್ ಮಿಸ್ಕಿನ್ ಅಂತೇಳಿ. ನಿಮ್ದು ಇದು ಸಂಸ್ಕೃತ ಪಾಠಶಾಲೆದ ವಿವರಣೆ, ನಿಮ್ಗೆ ಯಾವ್ಯಾವ ವಿದ್ಯಾಭ್ಯಾಸ ನಡೀತಾವ ಅಂಥೇಳಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡಬೇಕಾಗಿ. ಹೌದು, ಈಗ ನಮ್ದೆಲ್ಲ ಡಿಟೇಲ್ ಅವನೇ ಇದೆ. ಹೌದು, ಈಗ ನೀವು ಇದನ್ನೆಲ್ಲ ಕೊಟ್ಬಿಡ್ತೀವಿ. ಹೌದು, ಇದ್ರಾಗ ಇಲ್ಲ ಅವನು. ಗೋಪಾಲ ಒಂದು ಇದು ಕೊಡು. ಒಂದು ಇದು ಕೊಡು ವರದಿ. ಹಾಂ, ಹಲೋ.
ಹೌದು ಅಲ್ಲ ನಾಳೆ ನಾಡ್ದ ಹಾಂ ಏ ನಾಡ್ದನು 29 ಹೌದು ಪರೀಕ್ಷೆ ಒಂದಾತಿಗೆ ನಾಳೆ ಮತ್ತು ನಾಳೆ ಕಳೆಯುದು ಈ ಪರೀಕ್ಷೆ ಇಲ್ಲ. ನಮ್ಮದು ಯೂಟ್ಯೂಬ್ ಹಾಕಲಿಕ್ಕೆ ನಿಮ್ಮದು ಎಲ್ಲ ವಿವರಣೆ ಕೊಡ್ರಿ. ನಿಮ್ಮದು ಈ ಪಾಠಶಾಲೆದ್ದು ಏನು ಯಾವಾಗಿಂದ ಸಂಸ್ಕೃತಿ ಚಾಲು ಆಗೈತಿ, ಯಾವಾಗ ಸ್ಥಾಪನೆ ಆಗೈತೆ ಅನ್ನೋದು ಎಲ್ಲ ವಿವರಣೆ ಕೊಡಬೇಕಾಗಿ. ಮತ್ತು ನಿಮ್ದು ಹೆಸರು ಹೇಳ್ರಿ ಫಸ್ಟ್. ನಾಗೇಶ್ ಶಾಸ್ತ್ರಿ ಅಂತ. ನಾಗೇಶ ಶಾಸ್ತ್ರಿಗಳು. ಹಾಂ ಎಸ್ ಎಸ್. ಯಾವಾಗಿಂದ ಐತ್ರಿ ಇದು ಬಿಲ್ಡಿಂಗ್? ಇದು 1887. 1887. 1800 87. ಎಸ್ ಎಸ್ ರೀ. ಆಮೇಲೆ 137 ವರ್ಷ ಆತ ಈಗ. 137 ವರ್ಷ. ಆಮೇಲೆ ವೇದಾಂತ ಎಲ್ಲನೂ ಶಾಸ್ತ್ರ ಎಲ್ಲನೂ ಹೇಳಿಕ್ಕೆ ಹತ್ತೀವಿ ನಾವು ಹುಡುಗರಿಗೆ. ಈಗ ಸದ್ಯಕ್ಕೆ ನಮ್ಮ ಪಾಠಶಾಲೆದೊಳಗೆ 28 ಹುಡುಗರು ಇದ್ದಾರೆ. ಅಂದರೆ ವೇದಾಂತಕ್ಕೆ ವೇದಕ್ಕೆ 15 ಹುಡುಗರು ಅವರು. ಆಮೇಲೆ ಬಾಕಿ ಕಾರ್ಯಕ್ರಮಕ್ಕೂ 8 ಹುಡುಗರು. ಹಿಂಗೆ ಪಾಠಶಾಲೆ ಯಾವಾಗ ನಡೀತೈತ್ರಿ ಇದು? ದಿವಸ ಬೆಳಿಗ್ಗೆನ ಇರ್ತದೆ, ಬೆಳಿಗ್ಗೆ ಮಧ್ಯಾಹ್ನ ಇರ್ತದೆ. ಬೆಳಿಗ್ಗೆ ನಸಿಕ್ಲೆ 6 ಗಂಟೆಯಿಂದ 8 ಗಂಟೆ 9 ಗಂಟೆ ತನಕ ಇರ್ತದೆ. ಮಧ್ಯಾಹ್ನ ಎಷ್ಟು 2 ಗಂಟೆಯಿಂದ 6 ಗಂಟೆ. ಇದು ಪಾಠಶಾಲೆ ಇದಕ್ಕಿಂತ ಮತ್ತೆ ಮೊದಲು ಎಲ್ಲಿ ಇತ್ತು ಇದು? ಇಲ್ಲಿ ಇದು ಫಸ್ಟ್. ಆಮೇಲೆ ಶೃಂಗೇರಿದಲ್ಲಿ ಒಂದು ಪಾಠಶಾಲೆ ಐತಲ್ರಿ ಅದು? ಅದಕ್ಕಿಂತ ಮೊದಲು ನಮ್ದೇ. ಅದಕ್ಕಿಂತ ಮೊದಲು ಆ ಸ್ವಾಮಿಗಳು ಇಲ್ಲೇ ಸ್ಥಾಪನೆ ಮಾಡಿ ಇಲ್ಲೇ ಇದು ಮಾಡಿ ಆಮೇಲೆ ಅಲ್ಲಿ ಮಾಡಿದ್ರು. ಶೃಂಗೇರಿ ಫಸ್ಟೇ ಧಾರವಾಡದ್ದು ಆಗಿದ್ದು. ಆಮೇಲೆ ಎಸ್ ಶೃಂಗೇರಿ ಮಠಾಧೀಶರು ಮಾಡಿದ್ದು. ಹೌದು, ಅದ್ರಾಗ ನೋಡ್ರಿ ಎಲ್ಲ ಡೀಟೇಲ್. ಎಸ್. ಆದರೂ ನಿಮ್ದು ಸ್ವಲ್ಪ ಬಾಯಿಲಿಂದ ಹೇಳಿದ್ರೆ ನಮಗೆ. ಎಸ್ ರೀ ಎಸ್. ನಿಮ್ಮ ಹೆಸರು ಹೇಳಿ. ನಾಗೇಶ್ ಶಾಸ್ತ್ರಿ. ನಾಗೇಶ್ ಶಾಸ್ತ್ರಿಗಳು. ನಿಮ್ಮ ಇಲ್ಲಿ ಏನು ವಿಷಯ ತಗೋತೀರಿ ಹುಡುಗರಿಗೆ? ಅಂದ್ರೆ ವೇದದ್ದು ಎಲ್ಲರೂ ಇದು ಮಾಡ್ತೇವೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಸಂಸ್ಕೃತ. ಸಂಸ್ಕೃತ. ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲೆ ನಮ್ದು. ಸಂಸ್ಕೃತವಾಗಿನ ನಾವು ಶುರು ಮಾಡೇವಿ. ಆಮೇಲೆ ವೇದಕ್ಕೂ ಎಲ್ಲರಿಗೂ ಹೇಳ್ತೇವೆ. ವೇದಾಂತ. ಆಮೇಲೆ ಸಾಮಾನ್ಯವಾಗಿ ನಾವು ಏನೇನು ಇದು ವೇದ ಅಂದ್ರೆ 4 ವೇದ ಇದಾವ್ರಿ. ಅದು 4 ವೇದದಿಲ್ಲ ಬುಕ್ ಏನಾರ ಇದಾವ್ರಿ? ಬುಕ್ ಅವ ನಮ್ಮ ಹತ್ರ. ಅದಾವನ್ರಿ. ಇದ್ರೆ ಸ್ವಲ್ಪ ಅದ್ರದ್ದು ಶೂಟಿಂಗ್ ತಗೋತಿದ್ದೀರಿ. ಬುಕ್ಕು ಇಲ್ಲ. ಇರ್ಲಿ ಬಿಡ್ರಿ, ಇರ್ಲಿ. ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ಅದರದ ವಿವರಣೆ ತಗೋತೇನೆ ರೀ. ಇಷ್ಟೆಲ್ಲ ನೀವು ಮಾರ್ಗದರ್ಶನ ಕೊಟ್ಟಿದ್ದ, ನಿಮ್ದು ಇದರ ವಿವರಣೆ ಕೊಟ್ಟಿದ್ದ ಧನ್ಯವಾದಗಳು ಹೇಳ್ತೇನೆ ರೀ. ಸಂತೋಷ. ನಾವು ಇಷ್ಟ ಸಾಧಾರಣ ಎಲ್ಲನೂ ಇದನ್ನು ಮಾಡಿದರೆ ಎಲ್ಲ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಅಂದರೆ ಸಾಂಸ್ಕೃತಿಕವಾಗಿ ಏನಿರ್ತದೆ ಅದಷ್ಟು ಸಂಸ್ಕೃತ ಸಂಸ್ಕೃತಿ ಎರಡಕ್ಕೂ. ಇದು ಕಾರ್ಯಕ್ರಮ ಇದ್ದಿದ್ದ ಮಂಗಳವಾರ ಸಾಯಂಕಾಲ 137 ವರ್ಷದ ಇದು ಕಾರ್ಯಕ್ರಮ. 137 ವರ್ಷದ ಇದು. ಅದು ನೀವೇ ತಗೊಂಡ್ರೆ. ನಿಮ್ದು ಏನೇನು ಇರ್ತದೆ ಇಲ್ಲಿ ಇದು ಮಾಡೋದು? ನಮ್ದು ಇವರು ಯೂಟ್ಯೂಬ್ ಮಾಡ್ತಾರೆ. ನಮ್ದು ವ್ಯಾಪಾರ ಐತ್ರಿ. ತೂಕ ಮಾಡೋದು ತಕ್ಕಡಿ ಬರ್ತೈತಲ್ರಿ, ತೂಕ ಮಾಡೋದು ಸಾಧನೆ, ಅದು ನಾವು ಸೇಲ್ ಮಾಡ್ತೀವಿ. ಎಲ್ಲಿ? MG ಮಾರ್ಕೆಟ್ ಹುಬ್ಳಿ. ಇವರು ಯೂಟ್ಯೂಬರ್ ರೀ. ಇವರು ಯೂಟ್ಯೂಬ್ ಎಲ್ಲ ಮಾಡ್ತಾರೆ. ಇದು ನಮ್ಮ ತಂದೆಯವ್ರದ್ದು. ಇದು ನಮ್ಮ ತಂದೆಯವರು. ಹೌದ್ರಿ. ಈ ನಿಮ್ದು ಏಜ್ ಎಷ್ಟು ಐತ್ರಿ? ಅಂದರೆ 78. ಇನ್ನೂ ಗಟ್ಟಿ ಐತಂದ್ರೆ ಏನು ಅದಂತ. ಅಂದರೆ ಇದಕ್ಕೆ ಪೂರ್ತಿ ಇದನ್ನು ಎಲ್ಲ ಹಿಂಗೆ ಕಟ್ಟಿದ್ರೆ ಅದ ಸಿಮೆಂಟ್ ಏನೂ ಇಲ್ಲ. ಇದ್ರೊಳಗೆ ಸಿಮೆಂಟ್ ಇಲ್ಲ. ಸಿಮೆಂಟ್ ಇಲ್ಲ. ಬರೀ ಕಲ್ಲು ಒಳಗೆ ಕಟ್ಟಿದ್ದ ಫೌಂಡೇಶನ್ ಕಟ್ಟಿದ್ದು. ಹೌದು ನೋಡ್ರಿ ಹೆಂಗೆ ಇದು ಹೆಂಗೆ
ಅದ್ರಿ ಯಾವುದು ಇನ್ನೂ ಮಠ ಹೊಸ ಟೈಪ್ ಕಾಣ್ತದೆ, ಆಗಿದೆ ಅಗ್ದಿ ಹೊಸದ್ರಿ. ಕಡ್ಗಿನೂ ಫಸ್ಟ್ ಕ್ವಾಲಿಟಿ ಕಡ್ಗಿ ಹಾಕ್ಯಾರ್ರಿ ಆಗಿನ ಕಾಲಕ್ಕೆ. ಆಗಿನ ಕಾಲಕ್ಕೆ ಎಂತ ಶಾಣ ಇದ್ರು ಆಗಿನ ಕಾಲ. ಇದು 7 ಅಂದ್ರೆ 5 ಅಂತಸ್ತು 5 ಅಂತಸ್ತು ಐತಿ ನಡ್ಕೊತ ಹೋಗ್ಬೇಕು. 5 ಅಂತಸ್ತು ಮಠ ನಡಿಬೇಕ್ರಿ. ಪಾಟಿನ ಹತ್ಬೇಕ್ರಿ. ಅದು ಗಟ್ಟಿ ಇದ್ರೆ ಹತ್ತುತ್ತಾರೆ ಬಿಡಿ. ಆರೋಗ್ಯದ ದೃಷ್ಟಿಯಿಂದ ಚಲೋನೇ ರೀ ಅದ. ಹೆಲ್ತ್ ಇದ್ದವರು ಹೋಗ್ತಾರೆ, ಅವ್ರಿಗೊಂದು ಹೆಲ್ತ್ ಚಲೋ ಅದು. ಹಾಂ ತೆಗೀರಿ. ಅಗದಿ ಕರೆಕ್ಟ್ ಇದು ಮಾಡಿಸಿ ಅದೆಲ್ಲ ಕಾಪಾಡಕ್ಕೆ ಹೋಗ್ಬೇಕು, ಕಾಪಾಡ್ಬೇಕಲ್ರಿ. ಅದನ್ನ ಹಂಗೆ ಮಾಡಿ ನಮ್ದು ಇದ್ರಾಗಿತ್ತಂತಲ್ರಿ ನಲ್ಲಂದೊಳಗ್ರಿ ಅಲ್ಲಿ ಎಲ್ಲ ಸುತ್ತ ಬೂದಿ ಮಾಡ್ಯಾರ. ಹೌದ್ರಿ. ಈ ಎಷ್ಟು ರೀ ಅದು ನಮಗೆ ಭಾಳ ಬೇಜಾರಾಗ್ತದೆ. आराम से करो, गड़बड़ करो उनको। सावकाश एकदम सावकाश। ತಾಳೆಗೆರೆಯಲ್ಲಿ ಅಕ್ಷರವನ್ನು ಮೂಡಿರುವುದು ಅದಕ್ಕಾಡು तो वन बाय वन आराम से दिखड़ो ये बस अब तो नहीं चला 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 सूक्ष्म हां अगदी ಭಾಳ सूक्ष्म ಐತ್ರಿ. ಸಣ್ಣ ಅಕ್ಷರ ಇದು ಮಾಡಿಸಿ ನಾವು ಅವ್ರನ್ನ ಕರ್ಕೊಂಬಂದು 10,000 ಗಟ್ಟಲೆ ರೊಕ್ಕ ಕೊಟ್ಟು ನಾವು ಸರಿ ಮಾಡಿಸಿದ್ವಿ. छोटे लाइट छोड़ सकते हैं अक्षर ಅಜ್ಜಾರ ಸಂಸ್ಕೃತಿ ಏನ್ರಿ ಇದೆಲ್ಲ ಇದು? ಹೌದು ಸಂಸ್ಕೃತದ್ದು ಸ್ವಲ್ಪ ಕನ್ನಡದ್ದು ಇರ್ತದೆ ಹಳೆಯೇನ್ರಿ ಇದು? ಕನ್ನಡ ಲಿಪಿ ಸಂಸ್ಕೃತ ಜಾಸ್ತಿ ರೀ. ಯಾಕಂದ್ರೆ ಅಂದರೆ ಒಂದೊಂದು ಇದನ್ನು ಮಾಡಿದ ಕೂಡಲೇ ಇಲ್ಲಿ ನೋಡಿರಿ, ಇಲ್ಲಿ ಬರ್ತದೆ ನೋಡಿ ನಂಬರ್ 22 ರಾಮಾಯಣ ಸುಂದರಕಾಂಡ. ರಾಮಾಯಣ ಸುಂದರಕಾಂಡ ರಾಮಾಯಣ ಸುಂದರಕಾಂಡದ ಆಗಿದ್ದರು ವಿವರಣೆ ಅದರದ್ದು ಅವಾಗಿಂದ ಕಾಲದಾಗ ಇವು ಸಿಗೋದಿಲ್ಲ, ಎಲ್ಲಿ ಸಿಗೋದಿಲ್ಲ. ಈಗ ಎಷ್ಟು ನೀವು ಬಂದು ನೋಡ್ತಿರಲ್ಲ, ನಮಗೂ ಸಂತೋಷ. ಎಸ್ ರೀ, ಇದು 4 ಮಂದಿ ಪ್ರಚಾರ ಆಗ್ತೈತಿ. ಮತ್ತು ಯೂಟ್ಯೂಬ್ನಾಗ ಜನಸಾಮಾನ್ಯರು ನಮ್ದು ಏನು ಅನ್ನೋದು ಗೊತ್ತಾಗ್ತೈತಿ. ರಾಮಾಯಣ ಮಹಾಭಾರತ ಎಲ್ಲದಕ್ಕೂ ಆಮೇಲೆ ವೇದಾಂತ ಎಲ್ಲದಕ್ಕೂ ಇದ್ರಾಗ ಅಚ್ಚಾ 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 ಭಾಳ ಕಾಪಾಡಬೇಕು. ಇದು ಖರೆ ಅಂದ್ರೆ ಒಂದು ಗ್ಲಾಸಿನ ಪೆಟ್ಕಿ ಒಳಗೆ ಹಾಕಿಡಬೇಕು ಒಂದು ವಿಚಾರ ರೀ. ಅದು ಅವಾಗ ಸೇಫ್ ಇರ್ತದೆ. ಇವೆಲ್ಲ ಏನಾಗ್ತದೆ ಇವು ನೋಡ್ರಿ, ಇದು ಇಂಥವೆಲ್ಲ ಕುಂತ ರೆಡಿ ಮಾಡ್ತೀವಿ. ಸ್ವಲ್ಪ ಇದಾಗಿರ್ತಾವೆ ಆದರೂ ಅದಕ್ಕೆ ಇದನ್ನೆಲ್ಲ ಹಾಕಿ ಮಾಡಿ ಒಟ್ಟಾಗಿ ನಾವು ಅಗತ್ಯಾಗಿ ಇಡ್ಬೇಕು ರೀ. ಭಾಳ ಜೋಪಾನ ಮಾಡ್ಕೋಬೇಕ್ರಿ. ಇದು ಕಳೆದ್ರೆ ಮತ್ತೆ ಸಿಗುವುದಿಲ್ಲ. ಮತ್ತೆ ಇಂಥ ಬರೆಯೋರು ಹುಟ್ಟು ಬರ್ಬೇಕು ಮಾಡ್ತೀರಿ. ಈಗ ಬರೆಯೋರು ಹುಟ್ಟು ಬರಬೇಕು. ಹಂಗೆ ಹಿಂಗೆ ಮಾಡಿಸಿ ಅದು ಮೊದಲು ಇದು ಮತ್ತು ಎಲ್ಲ ಪೂರ್ತಿ ನಾವು ನಿಂತೆಲ್ಲ ಮಾಡಿಸಿದ್ವಿ.
ಸರ್ ಕಟ್ಟಿದೆ ಗೋಪಾಲ ನೀವು ಕಟ್ಟಿ काच में